ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಸಂಸ್ಥಾನ ಹಿರೇಮಠದಲ್ಲಿ ಶ್ರೀಮತಿ ಶೋಭಾ ಶ್ರೀ ವೀರಣ್ಣ ಶೀಲ್ವಂತ್ ಬಸವಕಲ್ಯಾಣಿಯವರ ಪರಿವಾರದ ವತಿಯಿಂದ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 814ನೇ ತುಲಾಭಾರ ಕಾರ್ಯಕ್ರಮ ಜರುಗಿತು. ನಂತರ ಹಾರ್ಕೂಡ ಶ್ರೀಗಳ ಪಾವನ ಸಾನ್ನಿಧ್ಯದಲ್ಲಿ ಸೋಮವಾರ ಸಾಯಂಕಾಲ ಶ್ರೀಮತಿ ಪಲ್ಲವಿ ಶ್ರೀ ರಾಜಶೇಖರ್ ಶೀಲ್ವಂತ್ ಬಸವಕಲ್ಯಾಣ್ ಇವರ ಮಗುವಿನ ನಾಮಕರಣ ಸಮಾರಂಭ ಜರುಗಿತು. ಶೀಲ್ವಂತ್ ಪರಿವಾರ ಹಾಗೂ ಬಂಧು ಮಿತ್ರರು ಉಪಸ್ಥಿತರಿದ್ದು ಹಾರ್ಕೂಡ ಶ್ರೀಗಳ ದರ್ಶನಾಶೀರ್ವಾದ ಪಡೆದರು. ಇತಿಹಾಸ ಪ್ರಸಿದ್ಧ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ತ್ರಿವಿಧ ದಾಸೋಹಕ್ಕೆ ಹೆಸರಾಗಿರುವಂತ ನಡೆದಾಡುವ ದೇವರ ಮುಂದೆ ನೀವೆಲ್ಲ ಹಾಜರಾಗಿದ್ದೀರಿ, ಬಂದಿದ್ದೀರಿ. ಮುಖ್ಯವರು ಮಠ ಅಂದ್ರೆ ಸರ್ವ ಧರ್ಮ ಸರ್ವ ಸಮನ್ವಯದ ಹೂದೋಟ. ಇದು ಇಲ್ಲಿ ವೇದಿಕೆಯ ಮೇಲೆ ಇವತ್ತು ಸೋಮವಾರ ಶುಭ ದಿನ ಪೂಜ್ಯರು ತಮ್ಮ ಲಿಂಗಮಯ ಹಸ್ತಗಳಿಂದ ನಾಮಕರಣ ಮಾಡುವಂತ ಸುದಿನ. ಶ್ರೀಮಠದ ಪರಮ ಶಿಷ್ಯರು ಪ್ರಾಚೀನ ಅರ್ವಾಚೀನ ಶಿಷ್ಯನಾಗಿರುವಂತ ಶ್ರೀಯುತ ವೀರಣ್ಣ ಶಾಂತಪ್ಪ ಶೀಲ್ವಂತ ಅವರ ಮೊಮ್ಮಗನ ತೊಟ್ಟಿಲು ಕಾರ್ಯಕ್ರಮ, ಜೊತೆಗೆ ವಿಶೇಷವಾಗಿ 814ನೇಯ ಪೂಜ್ಯರಿಗೆ ಗುರುವಂದನೆಯ ಭಕ್ತಿ ಸಮರ್ಪಣೆಯ ಭಕ್ತಿಯ ತುಲಾಭಾರ ಸೇವೆ, ಇವೆಲ್ಲ ವೈವಿಧ್ಯಮಯ ಕಾರ್ಯಕ್ರಮ ವೇದಿಕೆ ಮೇಲೆ ಸಂಪನ್ನ ಆಗ್ತವೆ. ನೀವೆಲ್ಲ ಕಣ್ತುಂಬ್ಕೋಬೇಕು. ಯಾವುದು ನೋಡುವುದರಿಂದ, ಯಾವುದು ಕೇಳುವುದರಿಂದ, ಯಾವುದು ಮಾಡುವುದರಿಂದ ಎಲ್ಲವೂ ಸ್ವಚ್ಛ ಆಗ್ತದೆ. ಅಂತ ಕಾರ್ಯಕ್ರಮ ಪೂಜ್ಯ ಸಾನ್ನಿಧ್ಯ ಮಾಡ್ತಾ ಇದ್ದೇವೆ. ವೇದಿಕೆ ಮೇಲೆ ಕಲಾವಿದರಿದ್ದಾರೆ, ಆಕಾಶವಾಣಿ ಕಲಾವಿದರು, ದೊಡ್ಡ ಕಲಾವಿದರಿದ್ದಾರೆ. ವೇದಮೂರ್ತಿ ನಮ್ಮ ಕಾರ್ತಿಕ್ ಸ್ವಾಮಿಯವರಿದ್ದಾರೆ. ಇನ್ನೂ ಅನೇಕ ನಮ್ಮ ರವಿಸ್ವಾಮಿ ಕೋಟ್ರು ಇದ್ದಾರೆ. ಒಂದು ಪ್ರಾರ್ಥನೆಯಿಂದ ಕಾರ್ತಿಕ್ ವೇದಮೂರ್ತಿ ಸ್ವಾಮಿಯವರು ಸಂಗೀತ ಸೇವೆಯನ್ನ ಮಾಡಿ ಪ್ರಾರ್ಥನೆಗೆ ಚಾಲನೆ ಕೊಡಬೇಕಂತ ಕೇಳ್ತೇನೆ. ರವಿ ಕೋಟೂರ್, ಶರಣಪ್ಪ ಸುಂಡಾಣ್ ಅವರು ತಮ್ಮ ಸೇವೆ ಸಮಾರಂಭ ವಿನಂತಿಸ್ತೇನೆ. ಈಗ ಪ್ರಾರ್ಥನೆ ಗೀತೆಯ ಮೂಲಕ ಸಮಾರಂಭ ಶುಭಾರಂಭ.
ಇಲ್ಲಿವರೆಗೆ ಪ್ರಾರ್ಥನೆ ಸೇವೆಯನ್ನು ಮಾಡಿರುವಂತ ವೇದಮೂರ್ತಿ ಕಾರ್ತಿಕಯ್ಯ ಸ್ವಾಮಿಯವರಿಗೂ ಮತ್ತು ರವಿ ಗೋಟೂರ್ ಸ್ವಾಮಿಯವರಿಗೂ ಮತ್ತು ನಮ್ಮ ಶರಣಪ್ಪ ಸುಂದರ್ ಅವರಿಗೂ ಎಲ್ಲ ಸಂಗೀತ ಬಳಗದವರಿಗೆ ವೇದಿಕೆಯಿಂದ ವತಿಯಿಂದ ಧನ್ಯವಾದ. ಇವತ್ತು ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಲಿಂಗ ಹಸ್ತಗಳಿಂದ ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ವೀರಣ್ಣ ಸಾತಪ್ಪ ಶೀಲವಂತವರ ಪರವಾಗಿ ಮೊದಲಿಗೆ ನಮ್ಮ ನಾಗರಾಳೆ ಅಣ್ಣವರಿಗೆ ಮೇಘರಾಜ್ ನಾಗರಾಳೆ ಅಣ್ಣವರಿಗೆ ಭಕ್ತಿ ಅರ್ಪಣೆಯನ್ನ ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಮೇಘರಾಜ್ ನಾಗರಾಳೆ ಸರ್ ಅವರಿಗೆ, ಅದೇ ರೀತಿಯಾಗಿ BK ಹಿರೇಮಠ್ ಪೂಜ್ಯರಿಗೆ ವೇದಿಕೆಯ ಮೇಲೆ ವೀರಣ್ಣ ಸಾತಪ್ಪ ಶೀಲವಂತವರ ಮಗನ ಮೊಮ್ಮಗನ ತೊಟ್ಟಿಲು ಸಮಾರಂಭದ ನಿಮಿತ್ತವಾಗಿ ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಮತ್ತೆ PK ಹಿರೇಮಠ್ ಅವರಿಗೂ ಸಹಿತ ವೇದಿಕೆ ಮೇಲೆ ಭಕ್ತಿ ಅರ್ಪಣೆಯನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. MK ಹಿರೇಮಠ್ ಅವರು, ಮಲ್ಲಿನಾಥ್ ಹಿರೇಮಠ್ ಅವರಿಗೆ ಪೂಜ್ಯರು ಆಶೀರ್ವಾದ. ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಒಳಗ ಗುರುವಿನ ಅನುಭವ ತಿಳಿ ಒಳಗ ಗುರುವಿನ ಅನುಭವ ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ದೇಹದ ವಾಸನೆ ಮಾಯದ ಮೈಲಿಗೆ ದೇಹದ ವಾಸನೆ ಮಾಯದ ಮೈಲಿಗೆ ಮನಸ್ಸಿನೊಳಗ ಬಹು ಸೋಸಿತಿಳಿ ಮನಸ್ಸಿನೊಳಗ ಬಹು ಸೋಸಿತಿಳಿ ತಿಳಿ ತಿಳಿ ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಮೂಲ ತಿಳಿದ ಮ್ಯಾಲ ಭೇದ ಯಾತಕೋ ಮೂಲ ತಿಳಿದ ಮ್ಯಾಲ ಭೇದ ಯಾತಕೋ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಸಂತೋಷ್ ಪಾಟೀಲ್ ಅವರು ಜಾತ್ರಾ ಮಹೋತ್ಸವಕ್ಕೆ 121 ಕ್ವಿಂಟಲ್ ಅನ್ನ ದಾಸೋಹ ಮಾಡುವುದರ ಮೂಲಕ ಚಪ್ಪಾಳೆ ಮೂಲಕ ನೀವೆಲ್ಲ ಅವರಿಗೆ ಹಾರೈಸಬೇಕು. ಇವರ ಜೀವನವೇ ಅಂದ್ರೆ ದಾಸೋಹಕ್ಕೆ ಮತ್ತೊಂದು ಹೆಸರು. ಅಕ್ಕಿ, ಸಿಹಿಯಾದ ಬೆಲ್ಲ ಮತ್ತು ಗೋಧಿ, ಈ ರವಾ, ಈ ಎಲ್ಲ ವ್ಯವಸ್ಥೆಯನ್ನು ಸಂತೋಷ್ ಪಾಟೀಲ್ ಮಾಡ್ತಾರೆ. ಭಗವಂತ ಮತ್ತು ನಮ್ಮ ಪೂಜ್ಯರವರಿಗೆ ಯಾವತ್ತೂ ಆಶೀರ್ವಾದ ಹೀಗೆ ಕೊಡ್ಲಿ ಅಂತ ವಿನಂತಿಸ್ತೇನೆ.
ಷಟ್ಸ್ಥಲ ಜ್ಞಾನದ ಮಾನ ತಿಳಿ, ಅರಿವೇ ಗುರು ಏನೋ ಸತ್ಯ ತಿಳಿ. ಷಟ್ಸ್ಥಲ ಜ್ಞಾನದ ಮಾನ ತಿಳಿ, ಅರಿವೇ ಗುರು ಏನೋ ಸತ್ಯ ತಿಳಿ. ಸತ್ಯ ತಿಳಿದ ಮ್ಯಾಲ ಭ್ರಾಂತಿಯಾತಕೋ, ಸತ್ಯ ತಿಳಿದ ಮ್ಯಾಲ ಭ್ರಾಂತಿಯಾತಕೋ. ಗುರು ನಿನ್ನಲ್ಲಿ ಹಾನಂತ ತಿಳಿ, ಗುರು ನಿನ್ನಲ್ಲಿ ಹಾನಂತ ತಿಳಿ, ಗುರು ನಿನ್ನಲ್ಲಿ ಹಾನಂತ ತಿಳಿ. ಹಾರಕುಡ ಈಶನ ಪಾದ ತಿಳಿ, ಪಾದದ ಸುತ್ತಿನ ಬೆಳಕ ತಿಳಿ. ಹಾರಕುಡ ಈಶನ ಪಾದ ತಿಳಿ, ಪಾದದ ಸುತ್ತಿನ ಬೆಳಕ ತಿಳಿ. ಬೆಳಕ ತಿಳಿದ ಮ್ಯಾಲ ಝಳಕಯಾತಕೋ, ಬೆಳಕ ತಿಳಿದ ಮ್ಯಾಲ ಝಳಕಯಾತಕೋ. ಗುರು ನಿನ್ನಲ್ಲಿ ಹನಂತ ತಿಳಿ, ಗುರು ನಿನ್ನಲ್ಲಿ ಹಾನಂತ ತಿಳಿ, ಗುರು ನಿನ್ನಲ್ಲಿ ಹಾನಂತ ತಿಳಿ. ತಿಳಿ 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 ಒಳಿತಾಗಿ ತಿಳಿ, ತಿಳಿ ತಿಳಿ ಒಳಿತಾಗಿ ತಿಳಿ. ಒಳಗ ಗುರುವಿನ ಅನುಭವ ತಿಳಿ, ಒಳಗ ಗುರುವಿನ ಅನುಭವ ತಿಳಿ. ತಿಳಿ ತಿಳಿ ಒಳಿತಾಗಿ ತಿಳಿ, ತಿಳಿ ತಿಳಿ ಒಳಿತಾಗಿ ತಿಳಿ. ದೇಹದ ವಾಸನೆ ಮಾಯದ ಮೈಲಿಗೆ, ದೇಹದ ವಾಸನೆ ಮಾಯದ ಮೈಲಿಗೆ. ಮನಸ್ಸಿನೊಳಗ ಬಹು ಸೋಸಿತಿಳಿ, ಮನಸ್ಸಿನೊಳಗ ಬಹು ಸೋಸಿತಿಳಿ. ತಿಳಿ ತಿಳಿ ಒಳಿತಾಗಿ ತಿಳಿ, ತಿಳಿ ತಿಳಿ ಒಳಿತಾಗಿ ತಿಳಿ. ಶ್ರೀಮಠದ ಪ್ರಾಚೀನ ಮತ್ತು ಅರ್ವಾಚೀನ ಶಿಷ್ಯನಾಗಿರುವಂತಹ ಮುತ್ತೆಯವರು ಸಾರ್ಥಕ ಯಾವತ್ತು ಸೇವೆ ಮಾಡಿಕೊಂಡು ಬರ್ತಿರುವಂತಹ ಶ್ರೀ ವೀರಣ್ಣ ಸಾಂತಪ್ಪ ಶೀಲವಂತ, ಶ್ರೀಮತಿ ಶೋಭಾತಾಯಿ ಶೀಲವಂತ ಅವರು ಶ್ರೀಮಠದ ಕಿಂಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಮಠಕ್ಕೆ ಸುಮಾರು 40 ವರ್ಷಗಳಿಂದ ಸಾರ್ಥಕ ಸೇವೆಯನ್ನ ಶ್ರೀಮಠದಲ್ಲಿ ಅಂದಿನ ಬರಗಾಲದಲ್ಲಿ 1971-72 ನುಚ್ಚು ಮತ್ತು ಮಜ್ಜಿಗೆ ಮತ್ತು ಸಾರ ಊಟ ಮಾಡಿ ಇಲ್ಲಿ ಸಾರ್ಥಕವಾದ ಸೇವೆ ಮಾಡತಕ್ಕಂಥ ಪೂಜ್ಯರು ಅವರಿಗೆ ಯಾವತ್ತೂ ಆಶೀರ್ವಾದ ಮಾಡಿದ್ದಾರೆ. ವಯಸ್ಸೀಗ 70 ವಯಸ್ಸಿದ್ರು ಸಹಿತ ಅವರು ಇನ್ನು 20 ವರ್ಷ ಕಾಣ್ತಾರೆ. ಇದಕ್ಕೆ ಏನಕ್ಕೆ ಕಾರಣ ಅಂದ್ರೆ ಮುತ್ತೇರು ಒಳಗಿನ ಕರೆಂಟ್ ಅದ, ಮುತ್ತೇರು ಪಾಸ್ ಮಾಡಿದ ಕರೆಂಟ್ ಇವ್ರ ಮ್ಯಾಲ ಬೆಳೆದ ಒಳಗ ಮುತ್ತೇರು ಶಕ್ತಿ ಅದ. ಆ ಮುತ್ತೇರು ಅವಿಚ್ಛಿನ್ನ ಶಕ್ತಿಯಿಂದ ಇವರು ಇವತ್ತು ಬಹಳ ಸುಂದರ ಬದುಕು ಮಾಡ್ತಾ ಇದ್ದಾರೆ. ಅಂಗಡಿ ಬಂಗಾರ ವ್ಯಾಪಾರ ಮಾಡ್ತಾರೆ, ಧರ್ಮವಂತರಿದ್ದಾರೆ. 8ನೇ 9ನೇ 10ನೇ ಶ್ರೀಮಠದಲ್ಲೇ ಹೋಗ್ಯಾರ. ನುಚ್ಚ ಮಜ್ಜಿಗೆ ಸಾರ ಊಟ ಮಾಡ್ಯಾರ. ಮತ್ತೆ ಹ್ಯಾಂಗ್ ಕಟ್ಟ್ಯಾರ ನೋಡಿದ್ರು ಯಾರ ಕಾರಣ ಮುತ್ತೇರೋದ ಕಾರಣ ಅಂತ ಚಪ್ಪಾಳೆ ಮೂಲಕ ನಾವು ಅವ್ರಿಗೆ ಹಾಡುತ್ತೇವೆ. ಅವ್ರ ಸಾರ್ಥಕ ಸೇವೆಯಾಗಿದೆ. ರಾಜೇಶ್ ಮತ್ತು ಪಲ್ಲವಿ ಅವರು ಮೊಮ್ಮಗನ ಸಮಾರಂಭಕ್ಕೆ ಇವತ್ತು ಮುತ್ತೇರು ಸಮಯವನ್ನ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಣಕ್ಕಾಗಲಿ ಅಧಿಕಾರಕ್ಕಾಗಲಿ ಬೆಲೆ ಇಲ್ಲ, ಧರ್ಮಕ್ಕೆ ಮಾತ್ರ ಬೆಲೆ ಅದ. ಧರ್ಮನೇ ಕೊನೆಗೆ ಬರ್ತದೆ, ಹಣ ಅಧಿಕಾರಗಳಿಗೆ ಬರೋದಿಲ್ಲ. ಸಾಕ್ಷಿ ಯಾರಂತಂದ್ರೆ
ನಮ್ಮ ವೀರಣ್ಣ ಶೀಲವಂತವರು ಆ ಮುತ್ತಿನಂತ ಮಕ್ಕಳನ್ನ ಹೆತ್ತು 16 ಮಕ್ಕಳು ಹೆತ್ತು ದೇಶಕ್ಕೆ ಹೊರೆಯಾಗುವುದಕ್ಕಿಂತ ಮುತ್ತಿನಂತ ಒಂದೆರಡೇ ಮಕ್ಕಳನ್ನ ಹೆತ್ತು ದೇಶಕ್ಕೆ ಆಸ್ತಿಯಾಗಿದ್ದಾರೆ. ನಮ್ಮ ರಾಜೇಶ್ ಮತ್ತು ಪಲ್ಲವಿಯವರು ಮಗನಿಗೆ ಜನ್ಮ ಕೊಟ್ಟಿದ್ದಾರೆ. ಆ ಮಗುವಿಗೆ ಮುತ್ತಿಯವರ ಶ್ರೀಮಠದಿಂದ ಅವರಿಗೆ ಇವತ್ತಿನ ಸಮಾರಂಭಕ್ಕೆ ಮುತ್ತಿಯವರು ಎಲ್ಲ ಖರ್ಚನ್ನು ಭರಿಸಿ ಅವರೇ ಮಾಡಿಕೊಡ್ತಾ ಇದ್ದಾರೆ. ಮುತ್ತಿಯವರು ಒಂದು ಕೆಲಸ ಮಾಡಂಗಿಲ್ಲ, ಮನೆಯಿಂದಲೇ ಮನೆ ಕಳಿಸ್ಕೊಡ್ತಾರ, ತೋಟ ಮಾಡಿ ತೋಟ ಹಾಕೊಡ್ತಾರ, ಮತ್ತೆ ಎಷ್ಟೊಂದು ಜನರಿಗೆ ಆಪರೇಷನ್ ಮಾಡಿಸ್ತಾರ, ಕಣ್ಣು ತೋರಿಸ್ತಾರ, ಕಾಲು ತೋರಿಸ್ತಾರ, ಅವ್ರ ಸೇವೆಗಳು ಡಾಕ್ಟರ್ ಮಾಡ್ತಾರ, ಇಂಜಿನಿಯರ್ ಮಾಡಿಸ್ತಾರ. ಅವ್ರು ಏನು ಪ್ರಮಾಣ ಹೇಳಕ್ ಆಗೋದಿಲ್ಲ. ಏನು ಕಾರಣ ಮುಖ್ಯ ಸೇವೆ ಅನ್ನುವಂಥದ್ದು. ಅವ್ರ ಸೇವಾ ಮನೋಭಾವನೆಯಿಂದ ಇವತ್ತೆಲ್ಲ ಅವರಿಗೆ ಆಶೀರ್ವಾದ ಮಾಡಿ ಎರಡು ಮುತ್ತಲು ಹೇಳೋದು ನೀ ಮನೆಗೆ ಯಾಕೆ ಮಾಡ್ತೀವೋ, ನಾನು ಮಾಡಿದಾಗ ನಾನೇ ಮಾಡ್ತೀನಿ ಅಂತ ಇವತ್ತು ಕರೆದು ಮುತ್ತಲು ದೊಡ್ಡಾಗ್ತದೆ. ನಮ್ಮೆಲ್ಲರ ಭಾಗ್ಯವೆಂದು ಭಾವಿಸಿ ಚಪ್ಪಾಳೆ ಮೂಲಕ ಯಾವತ್ತೂ ಧರ್ಮವಂತರಿಗೆ ಕೈ ಮಾಡಿ ಧರ್ಮ ಕಲಿಸಿದ್ರು ಇವು ನ್ಯಾಯವಾದಿಗಳು. ಪಂಡಿತ್ ಅಣ್ಣವರು ನ್ಯಾಯವಾದಿಗಳಾದರೆ ನಮ್ಮ ಸುಭಾಷ್ ಚಂದ್ರ ಅಣ್ಣವರು ನ್ಯಾಯಾಧೀಶರಾಗಿ ಸಮಾಜಕ್ಕೆ ಅನೇಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಅಂತ ಹಿರಿಯರ ವೇದಿಕೆ ಮೇಲೆ ಇದ್ದು ಇವತ್ತು ವೀರಣ್ಣ ಶೀಲವಂತ ಸಮಾರಂಭಕ್ಕೆ ಬಂದಿದ್ದಾರೆ. ಮುತ್ತರಿಂದ ಆಶೀರ್ವಾದ ಆಗಿದೆ ಅಂತ ಹೇಳ್ತಾ ಈಗ ನಮ್ಮ ವಿಜಯಲಕ್ಷ್ಮಿ ಅವರು ಮುತ್ತೇವರು ಲಿಂಗ ಹಸ್ತಗಳಿಂದ ವೇದಿಕೆ ಮೇಲೆ ಬಂದು ಮುಂದಿನ ಅವರು ಉಡಿಯಲ್ಲಿ ಆಶೀರ್ವಾದವನ್ನ ಮಾಡಿ ಹರಿಸ್ತಾ ಇದ್ದಾರೆ. ಇನ್ನೊಬ್ಬರು ಬರ್ತಾರೆ ಬಾರಿ ಹೇಳ್ತಾ ಬಿಟ್ಟ ಪಾರ್ವತಿ ವಿಜಯಕುಮಾರ್ ಅವರು आचार करसार नीतिगे प्रभुवार माती नदी चोड़ा मणियागु ननकंदा ज्योतियागुरी जगकल्ला ज्योतियागुरी जगकल्ला कन्नडके होराडो कन्नडದ ಕಂದ ಕನ್ನಡವ ಕಾಪಾಡೋ ನನ್ನ ಆನಂದ ಜೋಗುಳದ ಹರಕೆಯದು ಮರೆಯಾದಿರು ಚಿನ್ನ ಮರೆಯಾದರೆ ಅಯ್ಯೋ ಅದಕ್ಕೆ ನನ್ನ ಜೋರಾಗಿರು ಭಕ್ತಿನ ಹತ್ತಿಕೊಂಡು ನವರನ್ನಗ ಕರೆದುಕೊಂಡು ಅಪ್ಪ ಕೊಟ್ಟ ಕಾಲ ಹೊಡೆದುಕೊಂಡು ನನ್ನ ಕೈಯ ಹೊಗದೆ ನಾದವರಿಗೆ ನಾನು ಕೈಯ ಆಡಿ ಬಂದ ನನ್ನ ಅಂಗಾಲ ಕೊಡದೇನ ಆಡಿ ಬಂದ ನನ್ನ ಅಂಗಾಲ ಕೊಡದೇನ ತೆಂಗಿನಕಾಯಿ ಎಲಿದಿಯರ ಕೊಟ್ಟು ಬಂಗಾರದ ಮಾರಿ ಬರದೇನ ತಂಗಿ ಬಂಗಾರದ ಮಾರಿ ಬರದೇನ ಆಚಾರ ಕರಕಾರು ನೀತಿಗೆ ಬರುವಾರು ಮಾತಿನಲ್ಲಿ ನೋಡ ಮಣಿಯಾಗು ನನ್ನ ಕಂದ ಜ್ಯೋತಿಯಾಗು ನೀ ಜಗಕ್ಕೆಲ್ಲ ಜ್ಯೋತಿಯಾಗು ನೀ ಜಗಕ್ಕೆಲ್ಲ ಜ್ಯೋತಿರಾಗಿರು ಕಂದಾದು ನಂದಾದು ಕಂದಾದು ನಂದಾದು ನಂದಾದು ಶ್ರೀಚಂದ್ರ ಶೀಲವಂತ ಕೂಸಿನ ಹೆಸರು ಶ್ರೀಚಂದ್ರ ಶೀಲವಂತ. ಈ ಮಗುವಿಗೆ ಶ್ರೀ ಚನ್ನ ಎನ್ನುವಂತ ನಾಮಕರಣ ಮಾಡಿದ್ದಾರೆ. ಶ್ರೀ ಚನ್ನ, ಶ್ರೀ ಅಂದರೆ ಸಂಪತ್ತು, ಚನ್ನ ಅಂದರೆ ಮುಖ್ಯವರ ಒಳ್ಳೆಯ ಶ್ರೀ ವೀರಣ್ಣ ಶೀಲವಂತ ಅವರು ಪೂಜ್ಯರಿಗೆ ಗೌರವದ ಭಕ್ತಿ ಅರ್ಪಣೆಯನ್ನ ಮಾಡಿ 814ನೇ ತುಲಾಭಾರ ಸಮಾರಂಭಕ್ಕೆ ಪೂಜ್ಯರಿಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾರೆ. ಪೂಜ್ಯ ತನ್ನ ಹೂವಿನ ಹೆಜ್ಜೆ ನೀಡುತ್ತಾ ಪರಡಿಯಲ್ಲಿ ತಾವು ಆಶೀರ್ವಾದರಾಗಬೇಕೆಂದು ಕೈ ಮುಗಿತಾ ಇದ್ದಾರೆ. ಈಗ ಪೂಜ್ಯರಿಗೆ ವೀರಣ್ಣ ಶಾಂತಪ್ಪ ಶೀಲವಂತ ಅವರು ಶಾಲು ಹೊದಿಕೆಯ ಮುಖೇನ ಅವರಿಗೆ ಗೌರವದ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೋ ಜಯ
ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡು ಪಾಡಿ ಶರಣರ ಹಾಡು ಪಾಡಿ ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹರನ ದಾಸಾಗಿ ದುಡಿದರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಕರ್ಮವ ಖಂಡಿಸಿ ಪುನೀತರಾದರು. ಕರ್ಮವ ಖಂಡಿಸಿ ಪುನೀತರಾದರು. ಧರ್ಮದ ಹಾದಿ ನಮಗೆ ತೋರಿದರು. ಧರ್ಮದ ನಮಸ್ತಸ್ಮೈ ಗುಣಾತೀತ ದೇವಾಯ ಪರಾತ್ಮನೆ ಜಗದಾರು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರಿಂದ ನನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ವಂದಿಸಿ ಈ ಒಂದು ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಎಡೆ ಬಿಡಿದು ಈ ಒಂದು ಚನ್ನವೀರ ಶಿವಾಚಾರ್ಯರ ಪವಿತ್ರ ವಿಧಾನಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಹಾಗೂ ವೇದಿಕೆ ಬೆಳೆಯತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ಹೇಳ್ತೇನೆ. ಶ್ರೀ ಹಾಲ್ಕೋಡ ಚನ್ನಬಸವೇಶ್ವರ ಪ್ರಸನ್ನ ಶ್ರೀ ಶಿವಾಚಾರ್ಯರತ್ನ ಧರ್ಮರತ್ನ ಸದ್ಧರ್ಮ ಶಿಖಾಮಣಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಚನ್ನವೀರ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಸುಕ್ಷೇತ್ರ ಹಾಲಕೋಡ. ಇವರಿಗೆ ಇತಿಹಾಸ ಪ್ರಸಿದ್ಧ ಬಸವ ಕಲ್ಯಾಣದ ಹಾಲಕೋಡ ಮಠದ ಭಕ್ತರಿಂದ ಸಮರ್ಪಿಸುತ್ತಿರುವ ಭಿನ್ನವತ್ತಾಯ ಕರ್ನಾಟಕ ಕಿರೀಟವಾದ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನ ಸುಕ್ಷೇತ್ರ ಹಾಲಕೋಡ ಆಡಳಿತ ಭಕ್ತರ ಶ್ರದ್ಧಾಭಕ್ತಿ ಮತ್ತು ನಿರಂತರ ದಾಸೋಹ ಸುಪ್ರಸಿದ್ಧ ಕ್ಷೇತ್ರವಾಗಿದೆ. ಶ್ರೀ ಸಂಸ್ಥಾನದ 8ನೇ ಪಟ್ಟಾಧ್ಯಕ್ಷರಾದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಾದ ತಾವುಗಳು ನಮ್ಮನ್ನು ಉದ್ದೇಶಿಸಲು ಪುಣ್ಯದ ಕೃತಿಗಳಾದ ಲಿಂಗೈಕ್ಯ ಸಿದ್ದರಾಮಯ್ಯ ಹಾಗೂ ಲಿಂಗೈಕ್ಯ ವೇದಮೂರ್ತಿ ಕೈವಸಯ್ಯ ಹಿರೇಮಠ ಇವರ ಸುಪುತ್ರರಾಗಿ ದಿನಾಂಕ 1/7/1963 ಸುಕ್ಷೇತ್ರ ಹಾಲಕೋಡದಲ್ಲಿ ಜನಿಸಿದ್ರಿ. ಬಾಲ್ಯ ಜೀವನದ ಪ್ರಾಥಮಿಕ ತಮ್ಮ ಬಾಲ್ಯ ಜೀವನವನ್ನು ಪ್ರಾಥಮಿಕ ವಿದ್ಯಾಭ್ಯಾಸ ಸುಕ್ಷೇತ್ರ ಹಾಲಕೋಡದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆಯಲ್ಲಿ ಪಡೆದು ಕಾಲೇಜು ವ್ಯಾಸಂಗವನ್ನು ಹುಬ್ಬಳ್ಳಿಯ ಪ್ರತಿಷ್ಠಿತ KLE ಶಿಕ್ಷಣ ಸಂಸ್ಥೆಯ ಶ್ರೀ ಕಾಲಸಿದ್ದೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಬೋಧಿಸಿ 1974ರಲ್ಲಿ BA ಪದವಿ ಪಡೆದುಕೊಂಡು ನಂತರ ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡದಲ್ಲಿ ಉನ್ನತ ವ್ಯಾಸಂಗ ಮಾಡಿ 1986ರಲ್ಲಿ ಕನ್ನಡ ವಿಷಯದಲ್ಲಿ MA ಪದವಿ ಪಡೆದಿರುತ್ತಾರೆ. ಮುಂದೆ ದಿನಾಂಕ 25/4/1996ರಂದು ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಸುಕ್ಷೇತ್ರ ಹಾಲಕೋಡದ ಶ್ರೀ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನದ
8ನೆಯ ಪಟ್ಟಾಧ್ಯಕ್ಷರಾಗಿ 106 ವರ್ಷಗಳಲ್ಲಿ ಮಾಡಬೇಕಾದ ಮಹಾಕಾರ್ಯಗಳನ್ನು ಕೆಲವೇ ವರ್ಷಗಳಲ್ಲಿ ಮಾಡಿ ಸಾಧನೆಯ ಶಿಖರವನ್ನೇರಿದ್ರಿ. ಈ ಸಂದರ್ಭದಲ್ಲಿ ಧರ್ಮ, ಸಾಹಿತ್ಯ, ಶಿಕ್ಷಣ, ದಾಸೋಹ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರಗಳಿಗೆ ವಿಶಿಷ್ಟ ಸ್ಥಾನ ಕಲ್ಪಿಸಿ ಬೆಳೆಯುವ ಯುವ ಜನಾಂಗದಲ್ಲಿ ಸದ್ಗುಣ, ಸೌಜನ್ಯ, ಸತ್ಯನಿಷ್ಠೆ ಕಾಯಕ, ಧರ್ಮ ಪಾಲನೆ ಮತ್ತು ದೇಶಾಭಿಮಾನ ಮೂಡಿಸುತ್ತಿದ್ದರು. ಜಾತಿ, ಧರ್ಮ ಮತ್ತು ಲಿಂಗಭೇದವೆಣಿಸದೆ ಸಮಾನತೆಯ ಸಾರುತ್ತ ಸಾಮರಸ್ಯ ವಿದ್ಯುತ್ತ ಭಾವೈಕ್ಯತೆಯ ಬೆಸುಗೆಯಾಗಿದ್ದರು. ಭಕ್ತರ ಉದ್ಧಾರಕ್ಕಾಗಿ ಹಗಲಿರುಳು ಮಿಂಚಿನ ಸಂಚಾರಗೈಯುತ್ತಾ ಭಕ್ತರಿಗೆ ಧರ್ಮ ಸಂಸ್ಕಾರ ನೀಡುತ್ತಾ ಸನ್ಮಾರ್ಗದ ಬೋಧಿಸುತ್ತಿದ್ದರು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿಯೇ ಭಕ್ತರಿಗೆ ನಿರಂತರ ಅನ್ನದಾಸೋಹ ಮಾಡುವುದರ ಮೂಲಕ ದಾಸೋಹ ಕಾಯಕ ಮೂರ್ತಿಗಳಾಗಿದ್ದರು. ಹಾಗೆಯೇ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಕೋಡ ಪ್ರಕಾಶನದ ಮೂಲಕ ಪ್ರತಿ ವರ್ಷ ಹಲವು ಮೌಲಿಕ ಕನ್ನಡ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ಅಮೋಘ ಕೊಡುಗೆ ನೀಡಿದರು. ಅಲ್ಲದೆ ತಮ್ಮ ಸಂಸ್ಥಾನದ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಬಡ ಮಕ್ಕಳಿಗೆ ಉಚಿತ ಊಟ, ವಸತಿ ಮತ್ತು ಶಿಕ್ಷಣ ಕಲ್ಪಿಸಿ ವಿವಿಧ ದಾಸೋಹಗಳಾಗಿರುವರು. ಜೊತೆಗೆ ತಮ್ಮ ಸುಕ್ಷೇತ್ರದಲ್ಲಿ ಪ್ರತಿ ವರ್ಷ ಹಲವು ಉಚಿತ ವಿವಾಹಗಳನ್ನು ಏರ್ಪಡಿಸಿ ಬಡವರ ಆಶಾಕಿರಣವಾಗಿದೆ. ಅದೇ ರೀತಿ ಪ್ರತಿ ವರ್ಷ ವಿವಿಧ ಸಾಧಕರನ್ನು ಗುರುತಿಸಿ ಶ್ರೀ ಚನ್ನರೇವತ ಬಸವ, ಶ್ರೀ ಚನ್ನರತ್ನ, ಚನ್ನಶ್ರೀ ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ, ಸಮಾಜ ಸೇವಾ ರತ್ನ ಮತ್ತು ಶಿಕ್ಷಕ ರತ್ನ ಎಂಬ ಹಲವು ಪ್ರಶಸ್ತಿಗಳನ್ನು ನೀಡಿ ಚಿನ್ನದ ಉಂಗುರಗಳನ್ನಿಟ್ಟು ಸನ್ಮಾನಿಸಿ ಪ್ರೋತ್ಸಾಹಿಸುವುದರ ಮೂಲಕ ಕೊಡಗಯ್ಯ ದಾನಿಗಳಾಗಿದ್ದರು. ಇಂತಹ ದಾಸೋಹ ಕಾಯಕ ರತ್ನರಾದ ತಾವುಗಳು ತಮ್ಮ ಕಥಾಶೀರ್ವಾದ ಹಾಗೂ ಅಮೋಘ ಕೊಡುಗೆಗಳಿಂದ ಸಂತೋಷಗೊಂಡ ಬಸವ ಕಲ್ಯಾಣದ ಹಾರ್ಕೋಡ ಮಠದ ಭಕ್ತರಾದ ನಾವು ದಿನಾಂಕ 19/5/2025 ಸೋಮವಾರದಂದು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ್ಕೋಡದಲ್ಲಿ ಏರ್ಪಡಿಸಿದ ನನ್ನ ಮೊಮ್ಮಗನ ನಾಮಕರಣದ ಕಾರ್ಯಕ್ರಮದ ನಿಮಿತ್ತ ಗುರುವಂದನ ಹಾಗೂ 814ನೆಯ ಭಕ್ತಿಯ ತುಲಾಭಾರ ಸಮಾರಂಭದಲ್ಲಿ ನಮ್ಮ ಈ ಭಿನ್ನವತ್ತಳೆಯನ್ನು ಭಕ್ತಿಪೂರ್ವಕವಾಗಿ ತಮಗೆ ಅರ್ಪಿಸುತ್ತಿದ್ದು, ತಾವುಗಳು ಇದನ್ನು ಸ್ವೀಕರಿಸಿ ತಮ್ಮ ಗುರುಕಾರ್ಯವನ್ನು ನಮಗೆ ಕರುಣಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದಿನಾಂಕ 19/5/2025, ಸ್ಥಳ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ್ಕೋಡ. ಇವರಿಂದ ಶ್ರೀಮತಿ ಶೋಭಾ ವೀರಣ್ಣ ಶೀಲ್ವನ್ ಹಾಗೂ ಶ್ರೀಮತಿ ಪಲ್ಲವಿ ರಾಜೇಶ್ ವೀರಣ್ಣ ಶೀಲ್ವನ್ ಪರಿವಾರ, ಶಾಪುರೋಣೆ, ಬಸವ ಕಲ್ಯಾಣ. ತುಲಾಭಾರ ಈರಣ್ಣ ಶೀಲವಂತ ಬಸವ ಕಲ್ಯಾಣ ಅವರು ಮಾಡುವ ತುಲಾಭಾರ. 814ನೆಯ ತುಲಾಭಾರ ಈರಣ್ಣ ಶೀಲವಂತವರ ಮನೆತನಕ್ಕೆ ಭಾರಕೂಡ ಗುರುವಿನ ಆಶೀರ್ವಾದವು ಸದಾ ಕಾಲ ಇರಲೆಂದು ಘನದಾನ ಸಮೃದ್ಧಿ ಐಶ್ವರ್ಯ ಸಂಪತ್ತು ಬೆಳೆಯಲೆಂದು ಚನ್ನವೀರ ಶಿವಾಚಾರ್ಯರ ಆಶೀರ್ವಾದವು ಒಂದೇ ಉಳಿಯಲೆಂದು ಚನ್ನವೀರ ಶಿವಾಚಾರ್ಯರ ರಾಜು
ಚನ್ನವೀರ ಕೈಲಾಸ ದೇವರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರಕೂಡ ಚನ್ನವೀರ ಕೈಲಾಸ ದೇವರ ನಂಬಿದ ಭಕ್ತರ ಪೊರೆದೆನಿ ಗುರುವರ ನಂಬಿದ ಭಕ್ತರ ಪೊರೆದನಿ ಗುರುವರ ದೂರ ಮಾಡಿದೇನಿ ಬಂಧನ ಪಾರ ದೂರ ಮಾಡಿದೇನಿ ಬಂಧನ ಪಾರ ಚರಣ ಕಮಲಗಳಿಗೆ ನಮಸ್ಕಾರ ಚರಣ ಕಮಲಗಳಿಗೆ ನಮಸ್ಕಾರ ಕರುಣಿಸಿ ಕಾಪಾಡೋ ಹರ ಅವತಾರ ಕರುಣಿಸಿ ಕಾಪಾಡೋ ಹರ ಅವತಾರ ಹರ ಅವತಾರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಬಡ ಮಕ್ಕಳಿಗೆ ನೀವೇ ಆಧಾರ ಬಡ ಮಕ್ಕಳಿಗೆ ನೀವೇ ಆಧಾರ ನೀಡಿದಿರಿ ಶಿಕ್ಷಣ ಸಂಸ್ಕಾರ ನೀಡಿದಿರಿ ಶಿಕ್ಷಣ ಸಂಸ್ಕಾರ ಕಲಿಯುಗದೊಳಗಿನ ದೇವರ ಕಲಿಯುಗದೊಳಗಿನ ದೇವರ ನಡೆದಾಡುವ ನೀನೆ ಮಹೇಶ್ವರ ನಡೆದಾಡುವ ನೀನೆ ಮಹೇಶ್ವರ ಮಹೇಶ್ವರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಧರೆಯುಳು ಮೆರೆಯುವ ಹರಕೂಡ ಸ್ಥಾನ ಧರೆಯಳು ಮೆರೆಯುವ ಹರಕೂಡ ಸ್ಥಾನ ಶ್ರೀರೂಪ ಗುರುವಿನ ಮಂದಿರ ಶ್ರೀರೂಪ ಗುರುವಿನ ಮಂದಿರ ಶ್ರೀನಿವಾಸನ ಭಕ್ತಿಗುಲಿದ ಶರಣ ಶ್ರೀನಿವಾಸನ ಭಕ್ತಿಗುಲಿದ ಶರಣ ಬೇಡಿ ಕೊಂಬೇನು ಸದಾ ನಿಮ್ಮ ಕರುಣ ಬೇಡಿ ಕೊಂಬೇನು ಸದಾ ನಿಮ್ಮ ಕರುಣ ಸದಾ ನಿಮ್ಮ ಕರುಣ ಹಾರಕೂಡ ಚನ್ನವೀರ ಕೈಲಾಸ ದೇವರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ
साक्षात शंकर ओम श्री गुरुवर ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.